ಹಲೋ ಎವ್ರಿವನ್, ವೆಲ್ಕಮ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತು ಕ್ಯಾರೆಟ್ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ಹಾಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾ ಇದ್ದೀರಾ, ಸರಿಯಾಗಿ ಬರ್ತಿಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ಈಸಿಯಾಗಿ ಮಾಡ್ಬೋದು. ಸೊ ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಅಟ್ ಫಸ್ಟ್ ನಾನಿಲ್ಲಿ 2 ಕಪ್ಪಷ್ಟು ಮೈದಾನ ತಗೊಳ್ತಾ ಇದ್ದೀನಿ. ಸೊ ಮೈದಾ ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತೋ ಹೂರಣನೂ ಅದೇ ರೀತಿಯಲ್ಲೇ ಇರಬೇಕು. ಅಂದರೆ ಕಣಕ ಕನ್ಸಿಸ್ಟೆನ್ಸಿ ಮತ್ತು ಹೂರಣದ ಕನ್ಸಿಸ್ಟೆನ್ಸಿ ಎರಡೂ ಸೇಮ್ ಇದ್ದರೆ ಒಬ್ಬಟ್ಟನ್ನ ತಟ್ಟೋದಕ್ಕೆ ಈಸಿ ಆಗುತ್ತೆ. ಮೈದಾ ಜೊತೆಗೆ ಚಿರೋಟಿ ರವೆನ 2 ಸ್ಪೂನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಿಟಿಕೆಯಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಯೂಶ್ವಲಿ ನಾವು ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಸೇಮ್ ಅದೇ ರೀತಿಯೇ, ಬಟ್ ಇನ್ನು ಸ್ವಲ್ಪ ತೆಳುವಾಗಿರಬೇಕು ಹಿಟ್ಟು. ಚಪಾತಿ ಕನ್ಸಿಸ್ಟೆನ್ಸಿಯಲ್ಲಿ ಏನಾದರೂ ಇದ್ದರೆ ಇದನ್ನು ತಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಅಷ್ಟು ಸಾಫ್ಟಾಗೂ ಅನಿಸೋದಿಲ್ಲ. ಸೊ ಕೈಗೆ ಅಂಟ್ತಾ ಇದೆ ನೋಡಿ. ನಾನು ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು 2 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ನಮ್ಮ ಅಂಗೈಯಲ್ಲಿ ಚೆನ್ನಾಗಿ ಇದನ್ನು ನಾದಬೇಕು. ಸೊ ಚೆನ್ನಾಗಿ ಹಿಟ್ಟನ್ನು ನಾದದಷ್ಟು ಸಾಫ್ಟಾಗಿ ಬರುತ್ತೆ. ಸೊ ಇದನ್ನು ನಾವೀಗ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡೋಣ. ಅಷ್ಟರೊಳಗಡೆ ನಾವು ಹೂರಣನ ರೆಡಿ ಮಾಡ್ಕೋಬೇಕಾಗತ್ತೆ. ಹೂರಣನ ರೆಡಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಇದು ಚೆನ್ನಾಗಿ ನೆಂದು ಸಾಫ್ಟ್ ಆಗಿರುತ್ತೆ. ಬೇಕಾದರೆ ಒಂದು ಸಾಫ್ಟ್ ವೆಟ್ ಕ್ಲಾತ್ನ ಮುಚ್ಚಿ ಇಡ್ಬೋದು, ಇಲ್ಲಾಂತಂದರೆ ಸುಮ್ಮನೆ ಪ್ಲೇಟಲ್ಲಿ ಮುಚ್ಚಿಟ್ರು ಸಾಕಾಗುತ್ತೆ. ಸೊ ಈಗ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಜನ ಕ್ವಾಂಟಿಟಿ ನೋಡಿಕೊಂಡು ಕ್ಯಾರೆಟ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಜನ ಜಾಸ್ತಿ ಇದ್ದರೆ ಕ್ಯಾರೆಟ್ ಕ್ವಾಂಟಿಟಿನೂ ಇನ್ಕ್ರೀಸ್ ಮಾಡ್ಕೋಬೋದು. ನಾನು 8 to 10 ಕ್ಯಾರೆಟ್ಸ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಮೇಲೆ ಇರೋ ಸಿಪ್ಪೆನ ಪೀಲ್ ಮಾಡಿ ಇದನ್ನು ಈ ರೀತಿ ತುರ್ಕೊಂಡಿದ್ದೀನಿ. ತುರ್ದಿದ್ದಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ವಾಟರ್ ಆ್ಯಡ್ ಮಾಡಿದಿರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡಾದ್ಮೇಲೆ ಈ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಕಂಪ್ಲೀಟ್ ಕ್ಯಾರೆಟ್ನ ಇದೇ ರೀತಿ ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿರೋಂತಹ ಅಷ್ಟು ಕ್ಯಾರೆಟ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಬೇಡ ಅಂತಂದರೆ ಆಯಿಲ್ನು ಆ್ಯಡ್ ಮಾಡ್ಕೋಬೋದು, ಬಟ್ ಸ್ವೀಟ್ ಮಾಡುವಾಗ ಆದಷ್ಟು ತುಪ್ಪನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟ್ ಕ್ಯಾರೆಟ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ತಿರುಗಿಸ್ತಾನೆ ಇರಬೇಕು. ಈ ರೀತಿ ಕೈ ಆಡಿಸೋದ್ರಿಂದ ಇದರಲ್ಲಿರುವಂಥ ವಾಟರ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ತಾ ಬರುತ್ತೆ ಆ್ಯಂಡ್ ಕ್ಯಾರೆಟ್ದು ಹಸಿ ಸ್ಮೆಲ್ ಕೂಡ ಹೋಗುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಹಾರ್ಡ್ಲಿ ನಮಗಿದು 5 to 8 ಮಿನಿಟ್ಸ್ವರೆಗೂ ತಗೊಳುತ್ತೆ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವೇನಾದರೂ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊತೀನಿ ಅನ್ನೋಂಗಿದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುಕ್ ಮಾಡ್ಕೋಬೋದು. ಈಗ ಕ್ಯಾರೆಟಲ್ಲಿರೋಂಥ ವೆಟ್ ಕನ್ಸಿಸ್ಟೆನ್ಸಿ ಕಡಿಮೆ ಆಗಿದೆ ಆ್ಯಂಡ್ ಲೈಟಾಗಿ ನಿಮಗೆ ಕಲರ್ ಡಿಫ್ರೆನ್ಸನ್ನು ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ನಾನು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಟೇಸ್ಟ್ಗೆ ಬೇಕಾಗಿರೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊಬೋದು. ಸೊ ಶುಗರ್ ಬದಲಾಗಿ ನೀವು ಬೆಲ್ಲನೂ ಆ್ಯಡ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಶುಗರ್ ಆ್ಯಡ್ ಮಾಡಿದಾದಮೇಲೆ ಈ ರೀತಿ ವಾಟರ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಬಿಕಾಸ್ ಶುಗರ್ ಎಲ್ಲ ಕರಗಿ ಇದು ಪಾಕ ಆಗ್ತಾ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಲೈಟಾಗಿ ವಾಟರ್ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಇದರಲ್ಲಿ ವಾಟರ್ ಡ್ರೈ ಆಗೋವರೆಗೂ ಸಹ ನಾವೀಗ ಇದನ್ನು ಕೈ ಆಡಿಸ್ತಾ ಕುಕ್ ಮಾಡ್ಕೋಬೇಕಾಗತ್ತೆ. ಕೈ ಆಡಿಸೋದನ್ನ ಸ್ಟಾಪ್ ಮಾಡಿದ್ರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಶುಗರ್ ಹಾಕಿದ್ದೀವಲ್ವ. ಸೊ ಹಾಗಾಗಿ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ವಾಟರ್ ಎಲ್ಲ ಏನಿದೆ ಅದು ಕಂಪ್ಲೀಟಾಗಿ ಎಕ್ಸ್ಟ್ರಾಕ್ಟ್ ಆಗಿದೆ, ಈಗ ಡ್ರೈ ಆಗಿದೆ. ಈ ಟೈಮಲ್ಲಿ ನಾನು ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟಿಗೆ ಏನು ರವೆನ ಯೂಸ್ ಮಾಡ್ಕೊಳ್ತೀವಿ ಅದನ್ನು ಜಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ, ಬಟ್ ಇನ್ ಕೇಸ್ ಯಾರಿಗಾದ್ರೂ ವಾಟರ್ ಕನ್ಸಿಸ್ಟೆನ್ಸಿ ಇದೆ, ತುಂಬ ಹೊತ್ತಿಂದ ಫ್ರೈ ಮಾಡ್ತಾಯಿದ್ರು, ಡ್ರೈ ಆಗ್ತಿಲ್ಲ ಅಂತ ಅನ್ನೋ ಟೈಮಲ್ಲಿ ಬೇಕಾದರೆ ನೀವು ರವೆನ ಆ್ಯಡ್ ಮಾಡ್ಕೋಬೋದು. ನಾನು ಜಸ್ಟ್ ನಿಮಗೆ ತೋರಿಸೋ ಪರ್ಪಸ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡಿರೋದು. ನನಗೆ ಕಂಪ್ಲೀಟಾಗಿ ಇದು ಕುಕ್ ಆಗಿದೆ. ಸೊ ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು 5 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಅಂದರೆ ಇದನ್ನು ಉಂಡೆ ಕಟ್ಟಿದ್ರೆ ನಾವು ಈ ಥರ ಕೈಯಲ್ಲಿ ಟಚ್ ಮಾಡಿ ನೋಡಿದಾಗ ಅದು ಕಂಪ್ಲೀಟಾಗಿ ಉಂಡೆ ರೀತಿ ಫಾರ್ಮ್ ಆಗಬೇಕು. ಸೊ ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಬೇಕು. ಸೊ ಇದು ಕೂಲ್ ಆದಮೇಲೆ ಬೇಕಾದರೆ ನೀವು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಈ ರೀತಿ ಉಂಡೆನ ಕಟ್ಕೋಬೇಕಾಗತ್ತೆ. ಅಂದರೆ ನೀವು ಒಬ್ಬಟ್ಟು ಯಾವ ಸೈಜಲ್ಲಿ ಮಾಡ್ಕೋಬೇಕು ಹೋಳಿಗೆನ ಅಂತ ಅಂದ್ಕೊಂಡಿರ್ತೀರ, ಆ ಸೈಜ್ಗೆ ನೀವು ಉಂಡೆಗಳನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲೂ ಸಹ ಕೈಗೆ ಅಂಟ್ತಾ ಇಲ್ಲ. ಇದನ್ನು ಚಿಕ್ಕ ಮಕ್ಕಳಿಗೆ ಹಾಗೆ ಕೊಟ್ಟರು ತುಂಬ ಇಷ್ಟದಿಂದ ತಿಂತಾರೆ. ಸೊ ಆಲ್ರೆಡಿ ಕ್ಯಾರೆಟ್ ಲಾಡು ರೆಸಿಪಿನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಶಾರ್ಟ್ಸ್ ವಿಡಿಯೋದಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು. ಸೊ ಫಸ್ಟ್ ಕ್ಯಾರೆಟ್ ಹೂರಣನೆಲ್ಲ ನಾನು ಈ ರೀತಿ ಕಂಪ್ಲೀಟಾಗಿ ಉಂಡೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾವು ಕಣಕನ ಚೆಕ್ ಮಾಡೋದಾದರೆ ನೋಡಿ, ಆಯಿಲ್ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಯಾಕ್ಬಿಟ್ಟಿದ್ವಲ್ವ, ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಇದನ್ನು 1-2 ಸರಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ 4 ಫಿಂಗರ್ ಮತ್ತು ತಮ್ ಫಿಂಗರ್ನ 2 ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಬರೋ ಅಷ್ಟು ಕಣಕನ ನಾವು ಹೋಳಿಗೆಗೆ ಯೂಸ್ ಮಾಡ್ಕೊತೀವಿ. ಇನ್ ಕೇಸ್ ನೀವೇನಾದರೂ ಹೂರಣ ದೊಡ್ಡದಾಗಿ ತಗೊಂಡಿದ್ರೆ ಕಣಕನೂ ದೊಡ್ಡದಾಗಿ ತಗೊಂಡು
ಇದನ್ನು ಹೋಳಿಗೆ ಮಾಡ್ಕೊಬೇಕಾಗತ್ತೆ. ಸೊ ನಾನೀಗ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಫಸ್ಟ್ ಕಣಕನ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದರ ಮಧ್ಯದಲ್ಲಿ ಕ್ಯಾರೆಟ್ ಹೂರಣನ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಮಧ್ಯದಲ್ಲಿ ಪ್ಲೇಸ್ ಮಾಡಿ ಚೆನ್ನಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಿಮಗೆ ಕಣಕ ಸ್ವಲ್ಪ ಜಾಸ್ತಿ ಮಿಕ್ಕಿದೆ ಮೇಲೆಗಡೆ ಅಂತಂದರೆ ಅದನ್ನು ತೆಗೆದುಬಿಡ್ಬೋದು. ಇಲ್ಲ ಅಂತಂದರೆ ಮಧ್ಯಕ್ಕೆ ಹಾಗೆ ಪ್ರೆಸ್ ಮಾಡಿಬಿಟ್ಟು ಈಗ ನಾವು ಹೋಳಿಗೆನ ಲಟ್ಟಿಸ್ಕೋಬೇಕಾಗತ್ತೆ. ನೀವು ಬೇಕಾದರೆ ಇದನ್ನು ಕೈಯಲ್ಲಾದರೂ ಈ ರೀತಿ ತಟ್ಬೋದು, ಇಲ್ಲಾಂದರೆ ಚಪಾತಿದು ಕೋಲ್ ಬರುತ್ತೆ ಅಲ್ವ ಲಟ್ಟಣಿಗೆ, ಅದರಲ್ಲಾದರೂ ಲಟ್ಟಿಸ್ಕೋಬೋದು. ಇಲ್ಲ ಅಂತಂದರೆ ಸೇಮ್ ಕೆಳಗಡೆ ಯಾವ ರೀತಿ ಬಟರ್ ಪೇಪರ್ ಹಾಕ್ಕೊಂಡಿದ್ದೀವಿ ಮೇಲೇನೂ ಅದೇ ರೀತಿಯೇ ಬಟರ್ ಪೇಪರ್ನ ಇಟ್ಟು ಸಾಫ್ಟಾಗಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನಾವು ಹೋಳಿಗೆನ ಲಟ್ಟಿಸ್ಕೋಬೋದು. ಸೊ ಈಗ ತವ ಮೇಲೆ ಸ್ವಲ್ಪ ಆಯಿಲ್ನ ಅಥವಾ ತುಪ್ಪನ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ತಟ್ಕೊಂಡಿರೋವಂಥ ಹೋಳಿಗೆನ ಹಾಕಿ ಎರಡು ಕಡೆ ಈವನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಫ್ಲಿಪ್ ಮಾಡಿ ಎರಡೂ ಕಡೆನೂ ಈ ರೀತಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಹೂರ್ಣ ಸಪ್ರೇಟ್ ಆಗಲಿ ಇಲ್ಲಾಂತಂದರೆ ಮೈದಾ ಸಪ್ರೇಟ್ ಆಗಲಿ ಎಲ್ಲೂ ಇಲ್ಲ. ಕಣಕ ಎಷ್ಟು ತೊಗೊಂಡಿದ್ವಿ ಕಂಪ್ಲೀಟಾಗಿ ಹೂರ್ಣ ಸ್ಪ್ರೆಡ್ ಆಗಿದೆ ಕಣಕದಲ್ಲಿ. ಹೋಳಿಗೆ ದಪ್ಪ ಇಲ್ಲ, ತುಂಬ ತೆಳುವಾಗಿದೆ, ಸಾಫ್ಟ್ ಟೆಕ್ಸ್ಚರಲ್ಲಿದೆ. ತುಪ್ಪ ಜೊತೆಲಿ ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ.